ಶಂಕರಣ್ಣ ಬೇಗ ಬನ್ನಿ. ಲೇರಿ, ಅವನ್ ಯಾವನ ಮಗಳನ್ನ ಎತ್ಕೊಂಡು ಹೋಗ್ತಾ ಇದ್ರೆ ನೋಡ್ಕೊಂಡು ನಿಂತಿದ್ಯಲ್ಲೇ. ಆರಾಧನ್ ಜ್ವರ ಅಂತೀರಿ, ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಈಗ ನಾನೇನಾದ್ರೂ ಹೋದ್ರೆ ಹಾಸ್ಪಿಟ್ಲ್ ಬಿಲ್ಲು ನಾನೇ ಕೊಡ್ಬೇಕಾಗುತ್ತೆ. ನನಗೆ ಯಾಕೆ ಆ ಕರ್ಮ, ಅವಳೆ ನೋಡ್ಕೊಳ್ಳಿ. ರೇವತಿ, ಅವರು ಸ್ಮಶಾನಕ್ಕೆ ಹೋಗ್ತಾ ಇಲ್ಲ, ಹಾಸ್ಪಿಟ್ಲಿಗೆ ಹೋಗ್ತಾ ಇದಾರೆ ಕಣೆ. ನೀನ್ ಯಾಕೆ ಅಳ್ತೀಯ? ಅಲ್ಲ, ಮನೆಗೆ ವಾಪಸ್ ಕರಿ ಅಂದ್ರೆ ಆಗಲ್ಲ ಅಂತೀಯ, ಈಗ ನೋಡಿದ್ರೆ ಗೊಳೋ ಅಂತ ಅಳ್ತಾ ಇದೀಯ. ಹೆತ್ತು ಕರುಳು ಅಳು ಬರ್ತಿದೆ. ಹಾಗಂತ ನಾನು ಅವಳನ್ನ ಕ್ಷಮಿಸಲ್ಲ, ಯಾವತ್ತೂ ಕ್ಷಮಿಸಲ್ಲ. ರಾಜು, ಆಗ್ತಿಲ್ಲಪ್ಪ, ಸ್ವಲ್ಪ ಹಿಡ್ಕೊ. ವಾಲ್ತಿದ್ದಾಳೆ ಅನ್ಸುತ್ತೆ. ಅಮ್ಮ ಅಮ್ಮ, ಶಂಕ್ರು, ಸ್ವಲ್ಪ ಬೇಗ ಹೋಗಪ್ಪ, ಜ್ವರ ಜಾಸ್ತಿ ಆಗ್ತಿದೆ ಅಂತ ಕಾಣಿಸುತ್ತೆ. ದೇವ್ರೆ, ಆರಾಧನ್ಗೆ ಏನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ನನ್ನನ್ನ ಕ್ಷಮಿಸ್ಬಿಡು ಮಕ್ಕಳೇ. ನೀನ್ ಇಲ್ಲೇ ಇದ್ರೆ ಇವರೆಲ್ಲ ನಿನ್ನನ್ನ ಬದುಕಕ್ ಬಿಡಲ್ಲ ಅಂತ ನಾನೇ ನಿನ್ನನ್ನ ಮನೆಯಿಂದ ಹೊರಗೆ ಹಾಕ್ತೆ. ಆದ್ರೆ ನನ್ ಕಣ್ಮುಂದೆನೆ ನೀನ್ ಸಂಕಟ ಪಡ್ತಾ ಇದ್ರೆ ನಾನು ಅದನ್ನ ಹೇಗ್ ಸಹಿಸ್ಲಿ? ನಿಂಗ್ ಹುಷಾರಿಲ್ಲ ಅಂದ್ರು ನಾನು ನಿನ್ನ ಹತ್ರ ಬರೋ ಹಾಗಿಲ್ಲ. ಇಂಥ ಸ್ಥಿತಿ ಯಾವ ತಾಯಿ ಮಗಳಿಗೂ ಬರಬಾರ್ದು. ಮಗಳೇ, ನಿಮ್ಮಮ್ಮ ಏನೋ ಡಬಲ್ಗೆ ಮಾಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಅಪ್ಪ, ನಂಗೂ ಹಂಗೆ ಅನಿಸ್ತಾ ಇದೆ. ಹೊರಗಡೆ ಮಾತ್ರ ಸಂಬಂಧ ಕಳ್ಕೊಂಡಿದ್ದೀನಿ, ಮನೆ ಕರ್ಕೊಂಡ್ ಬರೋದ್ ಬೇಡ ಅಂತಾಳೆ, ಆದ್ರೆ ಒಳಗಡೆ ತುಂಬಾ ಅಳ್ತಾ ಇದ್ದಾಳೆ. ಎಷ್ಟೇ ಆಗ್ಲಿ ಅವಳ ಮಗಳಲ್ವಾ, ಆ ಪರಿಸ್ಥಿತಿ ನೋಡಿ ಕರ್ಗೋಗಿದ್ದಾಳೆ. ಮಗಳಿಗೆ ಹುಷಾರಿಲ್ಲ ಅಂತ ಕರುಳು ಚುರ್ರ ಅಂತ ಇದೆಯಾ ರೇವತಿ? ಅಯ್ಯೋ, ಹಾಗೇನಿಲ್ಲ ರೀ. ನೋಡಿದ್ರೆ ಗೊತ್ತಾಗ್ತದೆ. ಇಷ್ಟೆಲ್ಲ ಬೇಜಾರು ಮಾಡ್ಕತಿಯಲ್ಲ, ಮನೆಯಿಂದ ಮಗಳ ಯಾಕೆ ಆಚೆ ಹಾಕ್ದೆ? ಬೈದ್ ಬುದ್ಧಿ ಹೇಳ್ಬೇಕಾಗಿತ್ತು. ಇಲ್ಲ ರೀ, ನಾನ್ ಸರಿಯಾಗೆ ಮಾಡಿದೀನಿ. ಅವಳು ಈ ಮನೆಯಲ್ಲಿ ಇರೋದ್ ಬೇಡ. ಯಾಕೆ ಯಾಕೆ ಅಂತ ಕೇಳ್ತಿದಿರಲ್ರಿ? ನಿಮ್ ಬಗ್ಗೆ ಬೆಲೆ ಇಲ್ದೆ ಮಾತಾಡೋಳ್ನ ನಾನ್ ಯಾಕ್ರಿ ಸಹಿಸ್ಕೋಬೇಕು? ನೋಡಿ, ನನಗ್ ಮೊದ್ಲು ನೀವು, ಆಮೇಲೆ ಅವಳು. ಈಗ ನನಗ್ ಅವಳ ಬಗ್ಗೆ ಯಾವ್ದೇ ಕನಿಕರ ಅನುಕಂಪ ಇಲ್ಲ. ಅಲ್ಲ ಕಣೆ ರೇವತಿ, ಈ ವಿಷಯದ ಬಗ್ಗೆ ಚರ್ಚೆ ಬೇಡ ರೀ. ಅವಳು ನನ್ ಪಾಲಿಗಿಲ್ಲ ಅಷ್ಟೇ. ರೇವತಿ ರೇವತಿ, ಇದೊಂದು ಬಡ್ಕತ ಇದೆ. ಅಪ್ಪ, ನೀನ್ ಇನ್ನೂ ಟೆನ್ಷನ್ ಮಾಡ್ಕೋತಿದ್ಯಲ್ಲ, ಏನಾಯ್ತು? ಮನೆ ಓನರ್ ಫೋನ್ ಮಾಡ್ತಾ ಇದ್ದಾನಮ್ಮ, ಅದಕ್ಕೆ. ಅದ್ರಲ್ಲಿ ಟೆನ್ಷನ್ ಆಗೋದೇನಿದೆ? ಎತ್ತಿ ಮಾತಾಡೋ. ಫೋನ್ ಎತ್ತಿದ್ರೆ ಜನ್ಮ ಜಾಲಾಡಿಸ್ತಾನೆ. ಯಾಕಪ್ಪ ಹಾಗೆ ಹೇಳ್ತಿದ್ಯಾ? ಯಾಕೆ ಅಂದ್ರೆ ಈ ತಿಂಗಳು ಬಾಡಿಗೆ ಕಟ್ಟಿಲ್ಲ ಕಣಮ್ಮ, ಅದಕ್ಕೆ ಫೋನ್ ಮಾಡ್ತಾ ಇದ್ದಾನೆ. ನೀನ್ ಯಾಕಪ್ಪ ಬಾಡಿಗೆ ಕಟ್ಟಿಲ್ಲ? ಬಾಡಿಗೆ ಕಟ್ಟಕ್ ನನ್ನ ಹೆಂಡತಿ ಮಗಳು ಇಲ್ವಲ್ಲ. ಆ ಕಡೆ ಹೆಂಡತಿ ಮಗಳು ಹೊರಟೋಗಿದ್ದಾಳೆ, ಈ ಕಡೆ ಅಕ್ಕನೂ ಅಷ್ಟೂ ದುಡ್ಡು ವಾಪಸ್ ತಗೊಂಡೋಗಿದ್ದಾಳೆ. ಕೈಯಲ್ಲಿ ಬಿಡುಗಾಸು ಇಲ್ಲ. ಏನಪ್ಪ ಮಾಡೋದೀಗ? ಸದ್ಯ ಮುನ್ಯಮ್ಮಂಗೆ ಏನು ತೊಂದರೆ ಇಲ್ಲ,
ಸರಿ ಹೋಗ್ತಾರೆ ಅಂತ ಡಾಕ್ಟರ್ ಹೇಳಿದ್ರು. ಈಗ ಮನ್ಸಿಗೊಂಥರ ಸಮಾಧಾನ. ಶಂಕರಣ್ಣ, ಸ್ವಲ್ಪ ಗಾಡಿ ನಿಲ್ಸು. ಯಾಕಜ್ಜಿ? ಆರಾಧನಾ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಕಣಪ್ಪ. ಎಳ್ನೀರ್ ಕುಡಿದ್ರೆ ಸ್ವಲ್ಪ ಗೆಲುವಾಗ್ತಾಳೆ ಅಂತ ಅನ್ಸುತ್ತೆ. ಅಲ್ಲಿ ಎಳ್ನೀರಿದೆ ನೋಡು. ಅಜ್ಜಿ, ನೀವಿಲ್ಲೇ ಕುತ್ಕೊಂಡಿರಿ, ನಾನು ತಗೊಂಡ್ಬರ್ತೀನಿ. ಆಯ್ತಪ್ಪ. ಅಣ್ಣ, ಒಂದು ಎಳ್ನೀರು ಕೊಡಿ. ಅಜ್ಜಿ, ಏನಾಯ್ತು? ಇಲ್ಲಿ ಯಾಕೆ ನಿಲ್ಸಿದೀವಿ? ಅದು ರಾಜು ಎಳ್ನೀರ್ ತರಕ್ ಹೋಗಿದ್ದಾನಮ್ಮ. ಸುಮ್ಮನೆ ಯಾಕೆ ತೊಂದ್ರೆ? ನಾನೇ ಹೋಗಿ ಬರ್ತಿದ್ದೆ. ನೀನು ಹುಷಾರಿಲ್ವಲ್ಲ? ಪರವಾಗಿಲ್ಲ ಅಜ್ಜಿ, ನಾನೇ ಹೋಗಿ ಬರ್ತೀನಿ. ನಾನು ಬರ್ಲಾರನ್ನ? ಬೇಡ ಅಣ್ಣ, ನಾನು ಹೋಗಿ ಬರ್ತೀನಿ. ಯಾಕ್ರಿ ಮುನಿಯಮ್ಮ, ಆಟೋಲೆ ಕುತ್ಕೊಂಡಿರ್ಬೇಕು ತಾನೆ? ಎಳ್ನೀರು ನಾನೇ ತರ್ತಿದ್ದೆ. ಪರವಾಗಿಲ್ಲ, ನಾನು ಇವಾಗ ಹುಷಾರಾಗಿದ್ದೀನಿ. ಹೌದೌದು, ಹುಷಾರಾಗಿದ್ದೀರಾ. ಅದಕ್ಕೆ ಶಕ್ತಿ ಜಾಸ್ತಿ ಆಗಿ ಬೀಳಕ್ ಹೋಗಿದ್ದೀರಿ. ಅಣ್ಣ, ಇದು ಸ್ಟ್ರಾ ಇಲ್ಲ ಅಣ್ಣ. ಹಂಗೆ ಕುಡಿತೀರಾ? ಕುಡಿ. ಶಕನಾ ಅಣ್ಣ, ತೋಳಿ, ಬರ್ತೀನಿ. ಹತ್ತಿ ಇಲ್ಲೇ ಕುತ್ಕೊಂಡ್ರಿ, ನಾನು ದುಡ್ಡು ಕೊಟ್ಟು ಬರ್ತೀನಿ. ಅಣ್ಣ, ಎಷ್ಟಾಯ್ತು? ಅಣ್ಣ 40. ಇನ್ನೊಂದು ಕೊಡಿ. ಶಂಕರಣ್ಣ, ನಡಿ.
ಕಾಲ್ ಎತ್ತಿಲ್ಲ ಅಂದಮೇಲೆ ಏನೋ ಬಿಜಿ ಆಗಿರ್ತಾರೆ ಅಂತ ಅರ್ಥ ಮಾಡ್ಕೋಬೇಕು. ಅದನ್ ಬಿಟ್ಟು ಯಪ್ಪ ಕಾಲ್ ಮಾಡ್ತಾನೇ ಇರ್ತಾನೆ. ಹೆಂಗಪ್ಪ ಇವನಿಂದ ತಪ್ಪಿಸ್ಕೊಳ್ಳೋದು? ಇವನು ಬಾಡಿಗೆ ದುಡ್ಡು ಕೊಡದೆ ಏನು ಓಡಾಗ್ಬಿಡ್ತೀವಾ? ಛತ್, ಯಾಕಪ್ಪ ಅವ್ರ ಕಾಲ್ನ ಅವಾಯ್ಡ್ ಮಾಡ್ತಿದ್ಯಾ? ದುಡ್ಡಿಲ್ಲ ಅಂದ್ಮೇಲೆ ಏನ್ ಮಾಡಕ್ಕಾಗುತ್ತೆ ಮಗಳೇ? ನಿನ್ನ ಹತ್ರ ದುಡ್ಡಿದ್ದಿದ್ರು ನೀನ್ ಕೊಡ್ತಾ ಇರ್ಲಿಲ್ಲ. ಆರಾಧ್ನ ಕೊಡ್ಲಿ ಅಂತ ಕಾಯ್ತಾ ಇರ್ತಿದ್ದೆ. ಆದ್ರೆ ಏನ್ ಮಾಡೋದು, ಸಂದರ್ಭ ಆಗಿಲ್ವಲ್ಲ. ನಿಮ್ಮಮ್ಮ ಚಿನ್ನದ ಮೊಟ್ಟೆ ಇಡೋ ಕೋಳಿನ ಮನೆಯಿಂದ ಆಚೆ ಹಾಕಿ ತಮಾಷೆ ನೋಡ್ತಾ ಇದ್ದಾಳೆ. ಅಲ್ಲಪ್ಪ, ಒಂದ್ಸತಿ ಫೋನ್ ಪಿಕ್ ಮಾಡ್ಬಿಟ್ಟು ಈ ತಿಂಗಳು ಬಾಡಿಗೆ ಕೊಡಕ್ಕಾಗಲ್ಲ, ನೆಕ್ಸ್ಟ್ ತಿಂಗಳು ಕೊಡ್ತೀನಿ ಅಂತ ಹೇಳು, ಸುಮ್ನಾಗ್ತಾರೆ. ಅದು ಸುಮ್ಮನೆ ಇರೋ ಗಿರಾಕಿ ಅಲ್ಲ ಮಗಳೇ. ಒಂದು ವೇಳೆ ನಾನೇನಾದ್ರೂ ಆಗ ಹೇಳಿದ್ರೆ ಮನೇಲಿರೋ ಪಾತ್ರೆ ಪಗಡೆ ಎಲ್ಲ ಹೊರಗಡೆ ಬಿಸಾಕ್ತಾನೆ, ಮನೆ ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾನೆ. ಹಾಗಾದ್ರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಆರಾಧ್ನ ಬರ್ತಾಳಲ್ಲ, ಅವಳ ಕೈಲಿ ಕಟ್ಸೋಣ ಬಿಡು. ಹಾಗೆಲ್ಲ ಆಗಲ್ಲ ಮಗಳೇ. ನಾನೇನೋ ಸಿಟ್ಟಲ್ಲಿ ಮನೆ ಬಿಟ್ಟು ಆಚೆ ಹೋಗು ಅಂದೆ, ನಿಮ್ಮಮ್ಮ ಆಚೆ ಕಳ್ಸೇ ಬಿಡದ? ಈಗ ಹೆಂಡತಿ ಮಗಳ ಹತ್ರ ಹೋಗಿ ಬಾಡಿಗೆ ಕೊಡು ಅಂತ ಹೆಂಗ್ ಕೇಳೋದು? ಚೀಪ್ ಆಗ್ಬಿಡಲ್ವಾ? ಮತ್ ಏನ್ ಮಾಡ್ತೀಯಪ್ಪ? ಅವಳು ಬಿಟ್ರೆ ನಮಗ್ ಬೇರೆ ಬಂಡವಾಳ ಏನಿದೆ ಮಗಳೇ? ಅದಕ್ಕೆ ಏನಾದ್ರೂ ಮಾಡಿ ಅವಳ ಮತ್ತೆ ಮನೆಗೆ ವಾಪಸ್ ಕರೆಸ್ಕೋಬೇಕು. ಇಲ್ಲಾಂದ್ರೆ ತಿರುಪೆ ಎತ್ತಬೇಕಾಗುತ್ತೆ. ಹೌದು ಅಪ್ಪ. ಅದಕ್ಕೂ ಮುಂಚೆ ಕೆಟ್ಟೋಗಿರೋ ನಿಮ್ಮಮ್ಮನ ತಲೆ ಸರಿ ಮಾಡ್ಬೇಕು. ಆಚೆ ಕಳಿಸ್ತೋಳ ಅವಳು, ಮಗಳನ್ನ ವಾಪಸ್ ಅವಳೇ ಕರ್ಕೊಬರಂಗ್ ಮಾಡ್ಬೇಕು. ಅದೆಲ್ಲ ಓಕೆ ಅಪ್ಪ. ಆರಾಧ್ನ ಬೇರೆ ಮನೇಲಿಲ್ಲ, ಈ ವಿಷಯ ಅತ್ತೆ ಗೊತ್ತಿಲ್ಲ. ಅತ್ತೆ ನೋಡಿದ್ರೆ ಮಾತಿಗೆ ನನ್ ಸೊಸೆನ್ ಚೆನ್ನಾಗ್ ನೋಡ್ಕೊ ಅಂತಾರೆ. ಇದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ಒಂದ್ ವೇಳೆ ಅಕ್ಕ ನಮ್ಮನೇಲಿಲ್ಲ, ಬೇರೆಯವ್ರ ಮನೇಲಿ ಇದ್ದಾಳೆ ಅಂತ ಗೊತ್ತಾದ್ರೆ